ಭಾಳ ನನಗೆ ಅಂದರೆ ಫೌಂಡೇಶನ್ ಒಂಥರ ಅಂತ ಅನ್ಸೋದು. ನಮ್ಮ ಕುಟುಂಬ ವ್ಯವಸ್ಥೆಯಲ್ಲಿ ಗೃಹಿಣಿ ಅಂತಂದರೆ ಥ್ಯಾಂಕ್ಲೆಸ್ ಜಾಬ್ ಏನಾದರೂ ಇದ್ದರೆ ಅದು ಗೃಹಿಣಿದೆ ಅಂತ ಅನ್ಸುತ್ತೆ ನನಗೆ. ತುಂಬ ಕೆಲಸ ಮಾಡ್ತಾಳೆ ಅಮ್ಮ ಅಂತ, ಅಮ್ಮನಾಗಿ ವೈಫಾಗಿ ಅವಳು ಎಲ್ಲ ಕೆಲಸಗಳನ್ನ ಮಾಡ್ತಿರ್ತಾಳೆ. ಆದರೂ ಕೂಡ ಅವಳಿಗೆ ಸಿಗಬೇಕಾದ ಮಾನ್ಯತೆ ಆಗಲಿ, ಅವಳಿಗೆ ಸಿಗಬೇಕಾದ ಒಂದು ಥ್ಯಾಂಕ್ಸ್ ಆಗಲಿ, ಅವಳಿಗೆ ಕೃತಜ್ಞತೆ ಆಗಲಿ ಸಿಗಲ್ಲ. ಅವಳು ಒಂಥರ ಟೇಕನ್ ಫಾರ್ ಗ್ರಾಂಟೆಡೇ ಮಾಡ್ಕೊಂಡಿರ್ತಾರೆ ಎಲ್ಲರೂ. ಅಮ್ಮ ಅಂದರೆ ಅವಳ ಕೆಲಸನೇ ಅದು ಅನ್ನೋ ಥರನೇ ಇರುತ್ತೆ. ಮನೆಗೆ ಹೋದ ತಕ್ಷಣ ಅಡುಗೆ ರೆಡಿ ಇರಬೇಕು, ಹೋಗುವಾಗ ಈ ಥರ ಎಲ್ಲ ಮಕ್ಕಳು ಹಾಗೆ ಗಂಡ. ನಾನು ಹೇಳೋದು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಸೊ ಗೃಹಿಣಿಯರು ಓದ್ಕೊಂಡಿರ್ತಾರೆ, ಕೆಲವರು ಕಡಿಮೆ ಓದ್ಕೊಂಡಿರ್ತಾರೆ, ಕೆಲವರು ಜಾಸ್ತಿ ಓದ್ಕೊಂಡಿರ್ತಾರೆ. ಆದರೆ ಅವರು ಸರಿ ಇದ್ದರೆ ಅವರು ತಮ್ಮ ಸಂಸಾರವನ್ನು ತುಂಬ ಚೆನ್ನಾಗಿ ನೀಟಾಗಿ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಗಂಡ ಮಕ್ಕಳು ಉದ್ಧಾರ ಆಗೋ ಥರ ಅವರು ಅಲ್ಲಿಂದ ಶುರು ಆಗ್ಬೋದು ಅಂತ ಅನಿಸುತ್ತೆ. ಸೊ ಹೀಗಾಗಿ ನನಗೆ ಈ ಗೃಹಿಣಿಯರ ಬಗ್ಗೆ ನಿಮ್ಮ ಒಂದು ಹಿಪ್ನಾಟಿಸಮ್ ಶಾಸ್ತ್ರದಲ್ಲಿ ಅವ್ರಿಗೆ ಯೂಸ್ ಆಗುವಂಥದ್ದು ಏನಿದೆ ಅಂತ ಅನ್ನೋದು ಪ್ರಶ್ನೆ. ಈ ಗೃಹಿಣಿಯ ಪಾತ್ರ ದೊಡ್ಡದು ಅಂತ ನೀವೇ ಹೇಳಿದ್ರಿ. ಗೃಹಿಣಿ ಗೃಹ ಮುಚ್ಯತೆ ಅಂತ ಅಂದರೆ ನಾವು ಗೃಹಿಣಿಯ ಒಂದು ಜವಾಬ್ದಾರಿಯನ್ನು ಬಹಳ ನಿರ್ಲಕ್ಷಿಸಿಬಿಟ್ಟಿದ್ದೇವೆ, ಅವರ ಕೊಡುಗೆಯನ್ನು, ಅವರ ಮಹತ್ವವನ್ನು. ಹಾಗಾಗಿ ಗೃಹಿಣಿಗೆ ಅನೇಕ ಮ್ಯಾನೇಜ್ಮೆಂಟ್ಸ್ ಬೇಕು. ಓಕೆ, ಟೈಮ್ ಮ್ಯಾನೇಜ್ ಮಾಡಬೇಕು ಅವಳು, ಆಮೇಲೆ ಮನಿ ಮ್ಯಾನೇಜ್ಮೆಂಟ್ ಮಾಡಬೇಕು, ಕೊಟ್ಟ ಹಣದಲ್ಲಿ ಎಲ್ಲ ಹಣದ ನಿರ್ವಹಣೆ ಮಾಡಬೇಕು, ಆಮೇಲೆ ಪೀಪಲ್ ಮ್ಯಾನೇಜ್ಮೆಂಟು, ಮನೇಲಿರ್ತಕ್ಕಂಥವರ ನಿರ್ವಹಣೆ ಕೂಡ ಅವಳ ಅಂಡರಲ್ಲೇ ಬರ್ತದೆ. ಸ್ಪೆಷಲಿ ಈ ತುಂಟರು ಮರಿ ರಾಕ್ಷಸರು ಇರ್ತಾರಲ್ಲ ಮನೆಯಲ್ಲಿ, ಅವರು ಒಬ್ಬೊಬ್ಬ ಕೂಡ ದೈತ್ಯರು, ದೊಡ್ಡವ್ರನ್ನಾದ್ರೂ ನಿಭಾಯಿಸ್ಬೋದು. ಹೌ ಟು ಮೌಲ್ಡ್ ದ ಚೈಲ್ಡ್ ಅನ್ನೋ ವಿಷಯಕ್ಕೆ ಬಂದರೆ, ಸಂವಹನಶಾಸ್ತ್ರ ಕಲ್ತಿದ್ರೆ ಇಟ್ ಈಸ್ ಈಸಿ ಟು ಮ್ಯಾನೇಜ್ ಚಿಲ್ಡ್ರನ್. ಓಕೆ ಓಕೆ. ಯಾಕೆಂದರೆ ಲಕ್ಷ್ಯ ಮತ್ತು ನಿರ್ಲಕ್ಷ್ಯ ಅಂತ 2 ಟೆಕ್ನಿಕ್ ಇದೆ ಸಂವಹನಶಾಸ್ತ್ರದಲ್ಲಿ. ಅವೆರಡನ್ನೂ ಬಳಸಿದರೆ ಮಕ್ಕಳನ್ನು ಜೀನಿಯಸ್ ಮಾಡ್ಬೋದು. ನಾವೇನು ಮಾಡ್ತೀವಿ, ಅವ್ರು ಹತ್ತಿದ ತಕ್ಷಣ ಅಲ್ಲಿಗೆ ಬಂದು ಯಾಕೆ ಕಳ್ತಾ ಇದೆಯಾ, ನೀನು ತುಂಬ ಹಠಮಾರಿ ಆಗ್ತಾಯಿದೆಯಾ, ದಿನೇ ನೀನು ತುಂಬ ಬೇಜವಾಬ್ದಾರಿ ವ್ಯಕ್ತಿ ಆಗ್ತಾಯಿದೆಯಾ, ಹೋಮ್ವರ್ಕ್ ಮಾಡೋದಿಲ್ಲ, ಹೀಗೆಲ್ಲ ಅರ್ಚಾಡ್ತೇವೆ ಎಮೋಷ್ನಲ್ ಸ್ಟೇಟಲ್ಲಿ. ಹತ್ತಿದ್ದನ್ನು ನಿರ್ಲಕ್ಷ್ಯ ಮಾಡಿ ಅವನು ತುಂಬ ಖುಷಿಯಾಗಿದ್ದಾಗ ಅವನು ನಾವು ಯಾವತ್ತಾದ್ರೂ ಪ್ರೋತ್ಸಾಹ ಮಾಡಿದ್ದೀವ, ಶಬಾಷ್, ಯು ಆರ್ ಜೀನಿಯಸ್, ಯು ಆರ್ ಎಕ್ಸಲೆಂಟ್, ಯು ಹ್ಯಾವ್ ಬ್ರೈಟ್ ಫ್ಯೂಚರ್, ನೀನು ಭಾಳ ದೊಡ್ಡ ವ್ಯಕ್ತಿ ಆಗ್ತೀಯ ಅಂತ ನಾವು ಪ್ರಶಂಸೆ ಮಾಡೋದಿಲ್ಲ. ಅಂದರೆ ಆ ಕ್ಷಣವನ್ನು ನಾವು ಮೋಟಿವೇಟ್ ಮಾಡೋದಿಲ್ಲ, ನಗುವನ್ನು ಮೋಟಿವೇಟ್ ಮಾಡೋದಿಲ್ಲ. ಒಳುವಿನಲ್ಲಿ ನಾವು ಪ್ರೆಸೆನ್ಸ್ ಇದ್ದು ಇನ್ನಷ್ಟು ಅವನಲ್ಲಿ ಭಯ ತುಂಬುತ್ತೇವೆ. ಸೊ ಹಾಗಾಗಿ ಈ 1 ರಿಂದ 6 ವರ್ಷದ ಮಕ್ಕಳನ್ನು ಮೌಲ್ಡ್ ಮಾಡೋದಕ್ಕೆ ಹಿಪ್ನೋಸಿಸ್ ಇಸ್ ದ ಬೆಸ್ಟ್ ಟೆಕ್ನಿಕ್. ಸುಮ್ಮನೆ ಅವ್ರನ್ನ ಮಲಗಿಸಿರ್ತಾರೆ, ಅವರು ನಿದ್ರಾವಸ್ಥೆಯಲ್ಲಿದ್ದಾಗ ಅವರು ಅವರ ಒಂದು ಲೈಫ್ ಜರ್ನಿನ ನೀವು ಕ್ರಿಯೇಟ್ ಮಾಡ್ಬೋದು. ಅವ್ರ ಒಳಗಡೆ ಒಂದು ಲೈಫ್ ಪ್ಲ್ಯಾನ್ ಹಾಗೆ ಇನ್ಸ್ಟಾಲ್ ಮಾಡಿಬಿಡ್ಬೋದು. ನೀನು ಜೀನಿಯಸ್ ಆಗ್ತಾ ಇದೆಯಾ, ನೀನು 1000 ಜನಕ್ಕೆ ಅನ್ನ ಕೊಡುವ ದಣಿ ಆಗ್ತಾ ಇದೆಯಾ, ನೀನೇ ಒಂದು ದೊಡ್ಡ ಸಾಮ್ರಾಜ್ಯ ಕಟ್ಕೊಳ್ತಾ ಇದೆಯಾ, ಚೆನ್ನಾಗಿ ಓದ್ತಾ ಇದೆಯಾ, ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗ್ತಾ ಇದೆಯಾ, ಅಂಥವನು ನೀನು ಅಂತವರಲ್ಲಿ ಕನಸುಗಳನ್ನು ಬಿತ್ತಬೋದಲ್ಲ. ಆ ಕನಸುಗಳನ್ನು ಬಿತ್ತುವ ಕೆಲಸ ಪ್ರತಿ ತಾಯಿಗೆ ಮಾತ್ರ ಮಾಡಬಲ್ಲರು, ತಂದೆ ಮಾಡೋಕ್ಕಾಗೋದಿಲ್ಲ. ತಂದೆಗೆ ಭಾಳಷ್ಟು ಗನಂದಾರಿ ಕೆಲಸಗಳಿರ್ತವೆ. ಸೊ ಹಾಗಾಗಿ ತಾಯಿ ಭಾಳ ಇಂಪಾರ್ಟೆಂಟ್ ನೀವು ಹೇಳಿದಾಗೆ. ಹಾಗೆ ಕುಟುಂಬ ಅಂದರೆ ಗಂಡ ಇರ್ತಾನೆ, ಅತ್ತೆ ಮಾವಂದರು ಇರ್ತಾರೆ, ಮೈದುನಂದರು ಇರ್ತಾರೆ. ಅದೊಂದು ತುಂಬಿದ ಕುಟುಂಬ, ಒಂದು 10-12 ಜನ ಆದರೆ ಪೀಪಲ್ ಮ್ಯಾನೇಜ್ಮೆಂಟು ಅಪ್ಲೈ ಮಾಡ್ಬೋದು. ಯಾರ ಜೊತೆ ಹೇಗೆ ವ್ಯವಹರಿಸಬೇಕು, ಗಂಡಿನ ಜೊತೆ ಹೇಗೆ. ಸೊ ಅಂದರೆ ಅವಳು ಅನೇಕ ಪಾತ್ರಗಳನ್ನು ಮಾಡಬೇಕು. ಆ ಪಾತ್ರಗಳನ್ನು ತಾಯಿಯಾಗಿ, ಹೆಂಡತಿಯಾಗಿ, ಅಕ್ಕನಾಗಿ, ಸೊಸೆಯಾಗಿ, ಈ ಪಾತ್ರಗಳನ್ನು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ ಇದಕ್ಕೆ. ಆ ಪರ್ಸಾನಿಫಿಕೇಷನ್ಗೆ ಇದು ಭಾಳ ಹೆಲ್ಪ್ ಆಗತ್ತೆ. ಆ ಸಂವಹನ ಶಾಸ್ತ್ರವನ್ನು ಅವಳು ಕಲ್ತಿದ್ರೆ ಶಾಂತವಾಗಿರ್ಬೋದು, ಚೆನ್ನಾಗಿ ನಗ್ಬೋದು, ಎಲ್ಲರನ್ನ ಹಾರೈಸ್ಬೋದು, ಎಲ್ಲರನ್ನು ಆಧರಿಸ್ಬೋದು, ಎಲ್ಲರಿಗೂ ಸೇವೆ ಮಾಡ್ಬೋದು, ಎಲ್ಲರನ್ನು ಕ್ಷಮಿಸ್ಬೋದು, ಎಲ್ಲರ ಜೊತೆ ಖುಷಿಯಾಗಿರ್ಬೋದು. ಯಾಕೆಂದರೆ ವೆನ್ ದೆರ್ ಇಸ್ ಅನ್ ಈಸ್ ಇನ್ ದ ಮೈಂಡ್, ದೆರ್ ಇಸ್ ನೋ ಡಿಸೀಸ್ ಇನ್ ದ ಬಾಡಿ ಅಂತ. ಆ ಈಸ್ ಕೊಡುತ್ತೆ. ಅವಳೆಷ್ಟೇ ಸ್ಟ್ರೆಸ್ ಇದ್ದರೂ ಕೂಡ ಅಡುಗೆ ಮಾಡಬೇಕು, ಬಟ್ಟೆ ಒಗಿಬೇಕು, ಮನೆ ಬಳಿಬೇಕು, ಮಕ್ಕಳು ನೋಡ್ಕೋಬೇಕು, ಎಲ್ರಿಗೂ ಟೈಮ್ ಸರಿಯಾಗಿ ಟಿಫನ್ ಮಾಡಿ ಕೊಡಬೇಕು ಅವ್ರಿಗೆ. ಇಷ್ಟೆಲ್ಲ ನೋಡಿದ ಮೇಲೆ ಅವಳು ಸಿಗೋದು ಅತ್ಯಲ್ಪ ಸಮಯ. ಆ ಸಮಯದಲ್ಲಿ ಅವಳು ಏನು ಮಾಡ್ತಾಳೆ, ಧಾರಾವಾಹಿ ನೋಡ್ತಿರ್ತಾಳೆ. ಆ ಧಾರಾವಾಹಿ ನೋಡಲಿ, ಅದರಲ್ಲಿ ಸ್ಕ್ವೀಸ್ ಓನ್ಲಿ 20 ಮಿನಿಟ್ಸ್. ಆ 20 ಮಿನಿಟ್ಸನ್ನು ನೀವು ಸ್ಪೇರ್ ಮಾಡಿ ಶ್ವಾಸ ಮೋಹಿನಿ ಆಡಿ ಹಾಕ್ಕೊಂಡು ನೀವು ಸುಮ್ಮನೆ ಪ್ರಾಕ್ಟೀಸ್ ಮಾಡಿ. ನೀವು ಇನ್ನೂ 100 ಕಾಲ ಚೆನ್ನಾಗಿ ಬದುಕ್ಬೋದು, ಹೆಲ್ದಿಯಾಗಿರ್ಬೋದು, ಬ್ಯೂಟಿಫುಲ್ ಆಗಿರ್ಬೋದು. ನೀವು ಚೆನ್ನಾಗಿ ಸುಂದರವಾಗಿ ಕಾಣೋದಕ್ಕೆ ಮುಖಕ್ಕೆ ಮೇಕಪ್ ಹಾಕೋ ಅವಶ್ಯಕತೆ ಇಲ್ಲ. ಸೌಂದರ್ಯ ಅಂತಕ್ಕಂಥದ್ದು ಹೃದಯಕ್ಕೆ ಸಂಬಂಧಪಟ್ಟಿದ್ದು.
ಆ ಹೃದಯ ವಿಕಾಸ ಆಗಲಿಲ್ಲ ಅಂತಂದರೆ ಬರೀ ಮುಖಕ್ಕೆ ಮೇಕಪ್ ಬಳಿಯೋದೇ ಆಗ್ತದೆ. ಹೆಣ್ಮಕ್ಳು ಸುಂದರವಾಗಿ ಕಾಣಬೇಕಾದ್ರೆ ಅವರ ವ್ಯಕ್ತಿತ್ವ ವಿಕಸನ ಆಗಬೇಕು, ಅವರ ಹೃದಯ ವಿಕಸನ ಆಗಬೇಕು, ಅವರ ಮನೋವಿಕಾಸ ಆಗಬೇಕು, ಅವರ ಮನಸ್ಸು ಮಾನಸ ಸರೋವರ ಆಗಬೇಕು. ಎಂಥ ಟೈಟಲ್ ಹೆಸರಿಟ್ಟಿದ್ರಿ, ಮಾನಸ ಸರೋವರ ಅಂತ. ನಾನು ಹೋಗಿದ್ದೆ ಮಾನಸ ಸರೋವರಕ್ಕೆ. ಅದಕ್ಕೆ ಯಾಕೆ ಆ ಹೆಸರಿಟ್ಟಿದ್ದಾರೆ ಅಂತಂದರೆ ಆ ಮನಸ್ಸು ಅಷ್ಟು ಶುದ್ಧವಾಗಿರಬೇಕು. 50 ಅಡಿ ಆಳ ಕಾಣುತ್ತೆ ಅದರಲ್ಲಿ, ಕಾಯಿನ ಹಾಕಿರು ಕೂಡ ಅದರ ಇಸಿವಿ ಓದ್ಬೋದು. ಅಷ್ಟು ಸ್ಫಟಿಕದಷ್ಟು ಏನೋ ಶುದ್ಧವಾಗಿರ್ತದೆ ನೀರಲ್ಲಿ. ಆ ಹಿಮದಿಂದ ಸಂಗ್ರಹ ಆದಂಥ ನೀರದು. 250 ಕಿಲೋಮೀಟ್ರು ವಿಸ್ತಾರ ಇದೆ ಅದು. ಸೊ ಹಿಮಾಲಯದ. ಹಾಗೆ ನಮ್ಮ ಮನಸ್ಸು ವಿಶಾಲವಾಗಿರಬೇಕು, ಆಳತೆಯನ್ನು ಪಡೆದಿರಬೇಕು, ಪರಿಶುಭ್ರ ಆಗಿರಬೇಕು. ಒಳಗಡೆ ಏನೂ ಕಪಟತನ ಇಲ್ಲ ಅಂತ ತೋರಿಸ್ಕೋಬೇಕು. ಸೊ ಆ ಪರಿಶುದ್ಧ ಮನಸ್ಸೇ ಮಾನಸ ಸರೋವರ. ಅಂತಹ ಪರಿಶುದ್ಧವಾದ ಮನಸ್ಥಿತಿಯನ್ನು ಹೊಂದೋದಕ್ಕೆ ಸಂಮೋಹಿನಿ ಹೆಲ್ಪ್ ಆಗುತ್ತೆ ಗೃಹಿಣಿಯರಿಗೆ. ಹೇಗೆ ಅದನ್ನು ಅವರು ಕಲ್ಕೊಳ್ಳೋದು? ನೀವು ಹೇಳೋದು ಬಹಳ ಸುಲಭ. ಸಂಮೋಹಿನಿ ಕಲಿಬೇಕಾದ್ರೆ ಯಾವುದೋ ಯೂನಿವರ್ಸಿಟಿಗೆ ಹೋಗಬೇಕಾಗಿಲ್ಲ, ಪುಸ್ತಕ ಓದಿ ಕಲಿಬೇಕಾಗಿಲ್ಲ. ಇವತ್ತು ಆಡಿಯೋಸ್ ಅವೈಲಬಲ್ ಇದೆ, ಮತ್ತು ಅವ್ರು ನನ್ನ ಕ್ಲಾಸಿಗೆ ಕೂಡ ಬರಬೇಕಾಗಿಲ್ಲ, ಅಥವಾ ನನ್ನ ಹತ್ರ ಬರಬೇಕು ಹೋಗಿಲ್ಲ. ಬಂದರೆ ಒಳ್ಳೆಯದು, ಬರದೇ ಇದ್ರೂ ಕೂಡ ಇಟ್ ಈಸ್ ನೋ ಸೈಡ್ ಎಫೆಕ್ಟ್. ದೇರ್ ಇಸ್ ನೋ ಸೈಡ್ ಎಫೆಕ್ಟ್. ಓಕೆ, ನೀವು ಡಾಕ್ಟ್ರ್ ಕೇಳಿದ್ರೆ ಮಾತ್ರೆ ಹಾಕ್ಕೊಂಡ್ರೆ ಸೈಡ್ ಎಫೆಕ್ಟ್ ಇದೆ. ಆದರೆ ಇದು ಮಾತುಗಳ ಚಿಕಿತ್ಸೆ ಆದ್ದರಿಂದ, ಮಾತ್ರೆಯ ಚಿಕಿತ್ಸೆ ಅಲ್ಲ, ಮಾತುಗಳ ಚಿಕಿತ್ಸೆ ಆದ್ದರಿಂದ ಇದರಲ್ಲಿ ಎಲ್ಲ ಪ್ರಪಂಚದಾದ್ಯಂತ ಸಂಮೋಹಿನಿ ತಜ್ಞರು ಸಕಾರಾತ್ಮಕವಾದ ಮಾತುಗಳನ್ನೇ ಬಳಸ್ತಾರೆ. ಫಸ್ಟು ಬಾಡಿ ಮೈಂಡ್ ರಿಲ್ಯಾಕ್ಸ್ ಮಾಡಿ, ಆಮೇಲೆ ಒಳಗಡೆ ಸೀಡ್ಸನ್ನು ಹಾಕ್ತಾರೆ, ವೀಡ್ಸನ್ನು ಹಾಕೋದಿಲ್ಲ. ವೀಡ್ಸನ್ನು ಇವರೇ ಹಾಕ್ಕೊಳ್ಳೋದು. ನಾನು ದರಿದ್ರದವನು, ನನ್ನ ಮುಖ ನೋಡೋಕ್ಕೆ ಚೆನ್ನಾಗಿಲ್ಲ, ನಾನು ಕರ್ರಗಿದ್ದೀನಿ, ಕೃಷ್ಣಂ ಒಂದೇ ಜಗದ್ಗುರು ಅಂತಕ್ಕಂಥ ಕೃಷ್ಣ ಕೂಡ ಕರಗಿದ್ದ. ಅವನಿಗೆ ಯಾವತ್ತಾರು ಗಿಲ್ಟ್ ಇತ್ತ? ಅವನು ಸುಪೀರಿಯಾಗಿ ಫೀಲ್ ಆಗ್ತಾ ಇದ್ದ. ಅವನು ಅಂದರೆ ಅವನು ತುಂಬ ಸುಂದರವಾಗಿ ಕಾಣ್ತಾ ಇದ್ದಿದ್ದು ಅವನ ಒಳಗಡೆ ಏನು ಆತ್ಮವಿಶ್ವಾಸ ಇತ್ತು ಅನ್ನೋದ್ರ ಮೇಲೆ. ಸೊ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಇದರ ಅವಶ್ಯಕತೆ ಇದೆ. ಮುಖ್ಯವಾಗಿ ಗೃಹಿಣಿಯರಿಗೆ ಅದೊಂದು ಅಸೆಟ್ ಆಗಬೇಕು. ಗೃಹ ಮುಚ್ಚತೆ ಆಗಬೇಕಾದ್ರೆ ಅವಳು ಈ ಸಂಮೋಹನ ಶಾಸ್ತ್ರ ಸ್ವಲ್ಪ ಆದರೂ ಕಲ್ತ್ಕೊಳ್ಳಿ. ಭಾಳ ಸುಲಭ. ನಿದ್ರೆ ಮಾಡಿ ಉದ್ಧಾರ ಆಗಿ ಓಕೆ, ಆ ಥರದ ಲಿಂಕ್ಗಳನ್ನ ನಮಗೆ ನೀವು ಕೊಡ್ಬೋದು? ಅವ್ರಿಗೆ ಯಾವ್ದು ಕೊಡ? ಅವಶ್ಯವಾಗಿ ನಾನು ಉಚಿತವಾಗಿ ಎಲ್ರಿಗೂ ಆಡಿಯೋ ಕೊಡ್ತೇನೆ. ಓಕೆ ಓಕೆ, ಉಚಿತವಾಗಿ ನಾನು ಎಲ್ರಿಗೂ ಅನುಕೂಲ ಆಗಲಿ ಅಂತ ನಮ್ಮ ಇದರಲ್ಲಿ ಕೂಡ ಹಾಕ್ಕೊಂಡಿದ್ದೇವೆ ನಾವು. ಆ ಥರ ಕೆಲವೊಂದು ಲಿಂಕ್ಗಳನ್ನ ನಮ್ಮ ಡಿಸ್ಕ್ರಿಪ್ಷನಲ್ಲಿ ನಾವು ಖಂಡಿತ ಅವಶ್ಯವಾಗಿ. ಸಮಾಜದ ಒಳಿತಿಗಾಗಿ ಇರ್ತಕ್ಕಂಥದ್ದು, ಮನುಕುಲದ ಒಳಿತಿಗಾಗಿ ಇರ್ತಕ್ಕಂಥ ಸಂಮೋಹನ ಶಾಸ್ತ್ರ. ಆದರೆ ಇದರ ಬಗ್ಗೆ ಅರಿವಿಲ್ಲದೆ, ಇದಕ್ಕೆ ಸರಿಯಾದ ಪ್ರಚಾರ ಸಿಗದೆ, ವೈಜ್ಞಾನಿಕವಾಗಿ ಪ್ರಚಾರ ಸಿಗದೆ, ಮಾಧ್ಯಮಗಳಲ್ಲಿ ಸರಿಯಾದ ಒಂದು ತಿಳುವಳಿಕೆ ಮಾರ್ಗದರ್ಶನ ಆಗದೆ ಜನರಲ್ಲಿ ಒಂದು ತಪ್ಪು ತಿಳುವಳಿಕೆ ಕಲ್ಪನೆ ಇದೆ. ಆದರೆ ವಿದೇಶಗಳಲ್ಲಿ ಹಾಗಿಲ್ಲ. ಸರ್ಜರಿಗೆ ಬಳಸ್ತಾರೆ ಸಂಮೋಹನ ಶಾಸ್ತ್ರವನ್ನು ವಿತೌಟ್ ಅನೆಸ್ಥೀಷಿಯಾ.